ನಮ್ಮ ರಾಜಕೀಯದವರು ಒಂದರ ಮೇಲೊಂದು ಕೆಲಸ ಮಾಡಿ ಅಟ್ಕಾಯಿಸ್ಕೋತಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರಂತೂ ಕಾಂಟ್ರವರ್ಸಿ ಮ್ಯಾಗ್ನೆಟ್ ಇದ್ದಂಗೆ. ರಾಧಿಕಾ ಅವರನ್ನ ಮದುವೆಯಾದ ನಂತರದಿಂದ ಸ್ಯಾಂಡಲ್ವುಡ್ ನಲ್ಲೂ ಫುಲ್ ಫೇಮಸ್. ಈಗ ಅವರ ಮಗನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿರೋದು ಅವರಿಗೆ ಎಲ್ಲಿಲ್ಲದ ಎಕ್ಸೈಟ್ಮೆಂಟ್. ಮಗನ ಮುಂದಿನ ಚಿತ್ರ ಜಾಗ್ವಾರ್ ನ ಔಟ್ಡೋರ್ ಸೀಕ್ವೆನ್ಸ್ ಗಳಿಗಾಗಿ ಖುದ್ದು ಪರದೇಶ ಸುತ್ತಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಜಾಗ್ವಾರ್ ಚಿತ್ರದ ನಿರ್ಮಾಪಕರಾಗಿರೋದ್ರಿಂದ ಅವರೇ ಬಲ್ಗೇರಿಯಾಗೆ ಹೋಗಿ ಲೊಕೇಶನ್ ಫಿಕ್ಸ್ ಮಾಡ್ಕೊಂಡು ಬಂದ್ರಂತೆ. ಸದ್ಯದಲ್ಲೇ ಚಿತ್ರತಂಡ ಶೂಟಿಂಗ್ ಆಗಿ ಐಸ್ಲ್ಯಾಂಡ್ ಗೆ ಮತ್ತೆ ಅಲ್ಲಿಂದ ಬಲ್ಗೇರಿಯಾಗೆ ಹೋಗಿ ಬರುತ್ತಂತೆ. ಇದಲ್ಲದೆ ಜಾಗ್ವಾರ್ ತೆಲುಗು ಮತ್ತೆ ಕನ್ನಡ 2 ಭಾಷೆಗಳಲ್ಲಿ ಬರ್ತಿರೋದ್ರಿಂದ ಟೀಸರ್ ಬಿಡುಗಡೆಯನ್ನ ಹೈದರಾಬಾದಿನಲ್ಲಿ ಅದ್ದೂರಿಯಾಗಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ನಿಖಿಲ್ಗೆ ಟಾಲಿವುಡ್ ನಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಡಿಸೋದು ಕುಮಾರಸ್ವಾಮಿ ಅವರ ಉದ್ದೇಶ. ಇಷ್ಟೆಲ್ಲ ಆಡಂಬರ ಮಾಡೋ ಕುಮಾರಸ್ವಾಮಿ ಅವರನ್ನ ಇನ್ನು ಬೇರೆ ಪಾರ್ಟಿಯವರು ಬಿಡ್ತಾರ? ಕಾಸ್ಟ್ಲಿ ಜಾಗ್ವಾರ್ ಇಟ್ಕೊಂಡಿರೋರು ಬೇರೆಯವರ ಟೊಯೋಟಾಗೆ ಕಲಿಸ್ದಂಗ್ ಆಯ್ತು ಇವ್ರ ಕತೆ. ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.